ವಾರೆಂಟ್. ಯುರೋಪಿಗೆ ಹೋಗಿ 2 ವರ್ಷದಲ್ಲಿ ಮನೆ ಕಟ್ತೀನಿ ಅಂತ ಹೋದ ಕೌಶಿಕನ ಕತೆ ಏನು ಗೊತ್ತಾ? ಕಿಲ ಕಿಲ ಲಕ ಲಕ ಅಂತ 2 ವರ್ಷದ ಹಿಂದೆ ಯುರೋಪಿಗೆ ಬಂದಂತ ಕೌಶಿಕ್ ಮಾಡಿದ್ದಾದ್ರೂ ಏನು, 1 ವರ್ಷದಲ್ಲಿ ಅವನ ಸಾಧನೆ ಆದ್ರೂ ತಮಗೆ ಗೊತ್ತಾ? ಕಿಲ ಕಿಲ ನಾನು ಲಕ ಲಕ 2 ವರ್ಷದಲ್ಲಿ ಮನೆ ಕಟ್ಟೇ ಬಿಡ್ತೀನಿ ಅಂತ ಯುರೋಪಿಗೆ ಬಂದು ನಿಂತಿದ್ದ. ಅಯ್ಯಯ್ಯೋ ಯುರೋಪ್, ಮತ್ತೇನು ಯುರೋಪ್, ಕೋಟ್ಯಾಧಿಪತಿ ಆಗ್ತೇನೆ ಅಂತ ಆಸೆ ಹೊತ್ತು ಬಂದಿದ್ದ ಕೌಶಿಕನ ಕತೆ ಏನು ಗೊತ್ತಾ? ಕೋಟ್ಯಾಧಿಪತಿ ಆದ್ನ ಅಥವಾ ಕೋಟ್ಯಾಧಿಪತಿ ಆದ್ನ? 2 ವರ್ಷದಲ್ಲಿ ಮನೆ ಕಟ್ತೀನಿ ಅಂತ ಆಲೋಚನೆ ಮಾಡಿದ್ದು, ಈಗ ನೋಡಿದ್ರೆ ಮನೆಗೆ ಹೋಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಕಟ್ಟಿನಲ್ಲಿ ಸಿಲುಕಿರೋದಾದ್ರೂ ಏಕೆ? ಊರಲ್ಲಿ 20,000 ಸಂಬಳದಲ್ಲಿ ನೆಮ್ಮದಿಯಾಗಿದ್ನ, ಇಲ್ಲಿ ಬಂದು ಕೋಟಿ ಆದ್ನ. ನಿದ್ರೆ ಮಾಡಿದ್ರು ನೆಮ್ಮದಿ ಇಲ್ಲ, ಕೂತ್ರು ನೆಮ್ಮದಿ ಇಲ್ಲ, ನಿತ್ರು ನೆಮ್ಮದಿ ಇಲ್ಲ. ನೆಮ್ಮದಿಗಾಗಿ ಪರ 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 ಪರ. ಮನೆಯವರಿಗೆ ಫೋನ್ ಮಾಡಿದ್ರೆ ಮಗ ಯಾವಾಗ ಬರ್ತೀಯ ಅಂತ ಕೇಳಿದಾಗಲ್ಲ ಮನಸ್ಸಿಗೆ ಬೇಜಾರಾಗೋದಾದ್ರೂ ಏಕೆ? 2 ವರ್ಷದಲ್ಲಿ ನಾನೇನು ಸಾಧನೆ ಮಾಡಿಲ್ವಾ ಅಂತ ಅಂದ್ಕೊಳ್ತಾ ಇರೋದಾದ್ರೂ ಏಕೆ? ಯುರೋಪ್ ಕೌಶಿಕನಿಗೆ ಕೊಟ್ಟಿದ್ದಾದ್ರೂ ಏನು, ಇವನು ತಗೊಂಡಿದ್ದಾದ್ರೂ ಏನು ತಮಗೆ ಗೊತ್ತಾ? ಹೋದವರು ಬಂದವರು, ಫೋನ್ ಮಾಡಿದವರು ನಿಂತವರು ಕೇಳೋದೆಲ್ಲ ಒಂದೇ, ಯುರೋಪ್ನಲ್ಲಿದ್ದೀಯೋ ನೀನು, ಲಕ್ಷ ಲಕ್ಷ ದುಡ್ಡು ಮಾಡಿಬಿಟ್ಟಿದ್ದೀಯಾ. ಆದ್ರೆ ಇವನು ₹1,00,000 ಉಳಿಸೋದಕ್ಕೋಸ್ಕರ ಊರಿಗೆ ಹೋಗದೆ ಮನೆಯಲ್ಲೇ ರವೆ ಉಂಡೆ ಮಾಡಿಕೊಂಡು ಕುತ್ಕೊಂಡಿರೋದಾದ್ರೂ ತಮಗೆ ಗೊತ್ತಾ? ಅಯ್ಯಯ್ಯೋ ದುರ್ವಿಧಿಯೇ, ಮತ್ತೇನು? ಇದು ಕೌಶಿಕನ ವಾರೆಂಟ್. ಇಂದು ರಾತ್ರಿ 10 ಗಂಟೆಗೆ. ಟಾಟಾ ಬಾಯ್ ಬಾಯ್, ಲಕ ಲಕ ಕಿಲ ಕಿಲ.